ಇನ್ನು ದರ್ಶನ್ ಪತ್ನಿಗೆ ಅಶ್ಲೀಲ ಕಾಮೆಂಟ್ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿ ಇದೀಗ ಅರೆಸ್ಟ್ ಆಗಿದ್ದಾರೆ. ಬೇಳಗೆ ಮೂಲದ ದರಿಯಪ್ಪ ಅವರನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಇದುವರೆಗೆ 5 ಜನರ ಬಂಧನ ಆಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದಂಥ ಆರೋಪಿಗಳ ಬಂಧನ ಆಗ್ತಾ ಇದೆ. ಬಹಳ ಲೇಟ್ ಆಗಿ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಂಡಿಲ್ಲ. ಆದ್ರೂ ಮತ್ತೊಮ್ಮೆ ಪ್ರಕರಣವನ್ನ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿ ಮತ್ತೊಮ್ಮೆ ವಿಜಯಲಕ್ಷ್ಮಿ ದರ್ಶನ್ ಅವರು ಹೋಗಿ ಕಮಿಷನರ್ಗಳನ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದ ಬಳಿಕ ಇದೀಗ ಒಬ್ಬೊಬ್ಬರಾಗಿ ಆರೋಪಿಗಳನ್ನ ಬಂಧಿಸುವಂತ ಕೆಲಸ ಆಗ್ತಾ ಇದೆ. ಈಗ ಆಲ್ರೆಡಿ 2 ಅರೆಸ್ಟ್ ಆಗಿದ್ದಾರೆ. ಈಗ ಮತ್ತೊಬ್ಬ ಬಹುಶಃ ಇದು ನಾಲ್ಕನೇ ಆರೋಪಿ ಇರಬೇಕು. ಬೀಳಗಿ ಮೂಲದ ದರಿಯಪ್ಪ ಅನ್ನುವಂಥ ವ್ಯಕ್ತಿಯನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ನೋಡಿ, ಈತನೇ ನೋಡೋಕೆ ಬಹಳ ಭಯಂಕರವಾಗಿದ್ದಾನೆ. ಈತ ಮಾಡಿರುವಂಥದ್ದು ಅಶ್ಲೀಲ ಮೆಸೇಜ್ ದರ್ಶನ್ ಪತ್ನಿ. ಸಾಮಾಜಿಕ ಜಾಲತಾಣಗಳಲ್ಲಿ ಸೆಲೆಬ್ರಿಟಿಗಳಿಗೆ ಅಶ್ಲೀಲ ಕಾಮೆಂಟ್ಗಳನ್ನು ಮಾಡುವಂಥದ್ದೇ ಇವರ ಕೆಲಸವಾಗೋಗ್ಬಿಟ್ಟಿದೆ. ಈ ಒಂದು ಡಿಜಿಟಲ್ ಯುಗದಲ್ಲಿ ಸೆಲೆಬ್ರಿಟಿಗಳಿಗೆ ಎಲ್ಲೋ ಒಂದು ಕಡೆ ಈ ಥರದ ಕಾಮೆಂಟ್ಗಳು ಮಾನಸಿಕವಾಗಿ ಘಾಸಿಯನ್ನು ಉಂಟು ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಿಸರ್ಗ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಸರ್ಗ, ದರ್ಶನ್ ಪತ್ನಿ ಕೇಸ್ಗೆ ಸಂಬಂಧಪಟ್ಟಂತೆ ಅಶ್ಲೀಲ ಮೆಸೇಜ್ಗಳನ್ನು ಏನು ಮಾಡ್ತಾ ಇದ್ರು, ಆಕ್ಷನ್ ತಗೊಂಡಿರಲಿಲ್ಲ, ಕಂಪ್ಲೇಂಟ್ ಕೊಟ್ಟು ಸ್ವಲ್ಪ ದಿನ ಆದರೂ ಕೂಡ ಆಮೇಲೆ ಮತ್ತೆ ಹೋಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕಮಿಷನರ್ ಅವರನ್ನ ಮೀಟ್ ಮಾಡಿದ ಮೇಲೆ ಆಗಿರುವಂತಹ ಬೆಳವಣಿಗೆ. ಒಟ್ಟು ಎಷ್ಟು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ? ಯಸುದಾ, ಸಾಮಾಜಿಕ ಜಾಲತಾಣಗಳಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡ್ತಿದ್ದಂತಹ ಪ್ರಕರಣದಲ್ಲಿ ಈಗಾಗಲೇ 4 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಈಗ ಮತ್ತೋರ್ವ ಆರೋಪಿಯನ್ನ ಕೇಂದ್ರ ಅಪರಾಧ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿರುವಂತದ್ದು. ಈ ಮೂಲಕ ಅಶ್ಲೀಲ ಕಮೆಂಟ್ ಮಾಡಿದಂತಹ ಪ್ರಕರಣದಲ್ಲಿ ಇದುವರೆಗೂ ಟೋಟಲ್ ಆಗಿ 5 ಆರೋಪಿಗಳನ್ನ ಬಂಧಿಸಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ಉತ್ತರ ಕರ್ನಾಟಕದ ಮೂಲದ ದರಿಯಪ್ಪ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಕರ್ಪೂರ್ ಅಂತ ಗೊಂಬೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ತರದೇನೋ ಒಂಥರ ಮೆಸೇಜ್ಗಳನ್ನ ಆಕೆಗೆ ಕಳಿಸ್ತಾ ಇದ್ದ ಅನ್ನುವಂಥದ್ದು ಕೂಡ ಇರುವಂತದ್ದು. ಇನ್ನು ಈ ಒಂದು ವಿಚಾರವಾಗಿ ಖುದ್ದಾಗಿ ವಿಜಯಲಕ್ಷ್ಮಿ ಅವರೇ ಕಮಿಷನರ್ ಆಫೀಸಿಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ರು. ಇನ್ನು ಈ ಒಂದು ವಿಚಾರವಾಗಿ ಆಕೆಯ ದೂರನ್ನ ದಾಖಲಿಸಿಕೊಂಡಂತಹ ಕಮಿಷನರ್ ಅಥವಾ ಪೊಲೀಸರು ಏನಿದ್ದಾರೆ ಅವರು ಒಂದು ಉತ್ತಮವಾದಂತಹ ಕಾರ್ಯ ನಿರ್ವಹಿಸುವುದರ ಜೊತೆಗೆ 5 ಜನ ಆರೋಪಿಗಳನ್ನ ಬಂಧಿಸಿರುವಂತದ್ದಾಗಿದೆ. ಕಾವ್ಯ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನಿಸರ್ಗ. ಅಶ್ಲೀಲ ಕಾಮೆಂಟ್ಗಳನ್ನು ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪತ್ನಿಗೆ ಇದೀಗ ಅಶ್ಲೀಲ ಕಾಮೆಂಟ್ಗಳನ್ನು ಮಾಡಿದಂಥ 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಸೊ ಇವತ್ತು 5ರಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿರುವಂಥದ್ದು. ಮತ್ತಷ್ಟು ಜನರನ್ನು ಅರೆಸ್ಟ್ ಮಾಡುವುದಕ್ಕೆ ಇದೀಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇದುವರೆಗೂ 5 ಜನರನ್ನು ಅರೆಸ್ಟ್ ಮಾಡಲಾಗಿರುವಂಥದ್ದು. ಬೇರೆ ಬೇರೆ ಅಕೌಂಟ್ಗಳಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ಗಳನ್ನು ಮಾಡಿದ್ರು. ಆ ಒಂದು ಪ್ರಕರಣವನ್ನು, ಆ ಕಾಮೆಂಟ್ಗಳನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಂಥ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಮಾಡಿದ್ರು. ಇದೀಗ ಆ ಕಂಪ್ಲೇಂಟಿಗೆ ಪೊಲೀಸರಿಂದ ಒಂದು ಸರಿಯಾದಂಥ ತನಿಖೆ ಆಗ್ತಾ ಇದೆ.